ಸಂತೋಷ ಪಡ್ತಾರೆ ಸರ್, ಬಡವರು ಸಂತೋಷ ಪಡಲ್ಲ. ಡೆಫಿನೆಟ್ಲಿ ಹೇಳ್ತೀನಿ, ತಮಿಳ್ ಹೆಂಗ್ ಕೇಳಿಸುತ್ತೆ ನೋಡಿ. அப்படிதான் போயிட்டு வந்தோம், அப்படிதான் ஒரே வார்த்தை வந்துங்க, அவன் வாத்துக்கு போயிட்டு வந்ததுள்ள ஒரே கத்திட்டு என்ன பண்றது. ಒಂದು ಮ್ಯೂಸಿಕ್ ಇದೆ ರೀ, ಇರಲಿಲ್ಲ. ಇದು ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಕೆಲವರಿಗೆ. ಆದರೆ ಅವ್ರಿಗೆ ಕಣ್ಣು ಪ್ರಾಬ್ಲಮ್ ಇತ್ತು. ಆದರೆ ಅವ್ರು ಏನು ಮಾಡ್ತಾ ಇದ್ರು, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ವಿತ್ ಆ್ಯಕ್ಷನ್ ಮಾಡೋರು, ಯಾಕಂದರೆ ಡಬ್ ಮಾಡಬೇಕಾದ್ರೆ ಆ್ಯಕ್ಷನ್ ಸೇರಿಸಿ ಮಾಡೋಣ ಅಂತ ಮಹಾನ್ ಕಲಾವಿದ ಬಾಲಣ್ಣ ಅವ್ರನ್ನ ಸ್ಮರಿಸ್ತಾ ಅವರ ಧ್ವನಿಯನ್ನು ತಗೊಂಡು ಇಡ್ತಾ ಇದ್ದೀನಿ. ಕನ್ನಡ ಚಿತ್ರರಂಗದ ಹಿರಿಯ ನಟ ಬಾಲಣ್ಣ. ಸರಿಯಪ್ಪ, ಆದ್ರೆ ಒಂದು ವಿಷಯ ತಿಳ್ಕೊಬೇಕು, ಮನುಷ್ಯನಾಗಿ ಹುಟ್ಟಿದ ಮೇಲೆ 4 ಜನಕ್ಕೆ ಉಪಕಾರ ಮಾಡ್ಬೇಕಪ್ಪ. ನಾನು ನಂದು ಅಂದ್ರೆ ನಡೆಯಲ್ಲ, ನಮ್ಮವರು ನಮ್ಮ ಜನ ಆ ಪ್ರೀತಿ ಇರಬೇಕು, ಅದೇ ಕಣ್ಣು ಬದುಕು. ಅದು ಸರಿ. ಥ್ಯಾಂಕ್ ಯು. ಯಾರ್ಯಾರು ಚಪ್ಪಾಳೆ ತಟ್ಟಿದ್ರು ಅವ್ರಿಗೆಲ್ಲ ನನ್ನ ನಮಸ್ಕಾರ. ಯಾರು ಚಪ್ಪಾಳೆ ತಟ್ಟಿಲ್ಲ ಅವ್ರಿಗೂ ನನ್ನ ನಮಸ್ಕಾರ. ಯಾಕೆಂದ್ರೆ ಕೆಲವರಿಂದ ಹೊಳಿ ಆಮೇಲೆ ಹೊಡಿ ಅಂದ್ಬಿಡಿ, ಎಲ್ಲರೂ ಹೊಡಿತಾರೆ ಅಂತ. ಸಂತೋಷ ಆದಾಗ ಚಪ್ಪಾಳೆ ತಟ್ಟಿದ್ರೆ BP ಕಮ್ಮಿ ಆಗುತ್ತೆ, ಜೊತೆಯಲ್ಲಿ ನಮಗೂ ಸಂತೋಷ ಆಗುತ್ತೆ, ಕಲೆ ಬೆಳೆಯುತ್ತೆ. ನನಗೇನಿಲ್ಲ, ಸ್ವಲ್ಪ ಹೊತ್ತು ಮಾತಾಡಿ ಹೋಗ್ಬಿಡ್ತೀನಿ. ಆದರೆ ಯಾವುದೇ ಸ್ಟೇಜ್ ಮೇಲೆ ಕಲಾವಿದರು ಬಂದಾಗೂ ಅವ್ರಿಗೆ ನೀವು ಚಪ್ಪಾಳೆ ಕೊಟ್ಟರೆ ಅವ್ರಿಗದೊಂದು ಬದುಕಾಗುತ್ತೆ. ಯಾಕೆ ಅಂದರೆ ಜನ ಚಪ್ಪಾಳೆ ತಟ್ಟಿದ್ರು ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಪ್ರೋತ್ಸಾಹ ಹೊರತು ವಿ ಆರ್ ನಾಟ್ ಗ್ರೇಟ್ ಪೀಪಲ್. ನಿಮಗಿಂತ ದೊಡ್ಡವ್ರು ನಾವಲ್ಲ. ನಿಮ್ಮ ಪ್ರೋತ್ಸಾಹ ನಮ್ಮನ್ನು ಬೆಳೆಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದ ಫೈಟಿಂಗ್ ನಟ ಅಂತ ಪ್ರಖ್ಯಾತಗೊಂಡ ನಮ್ಮ ಟೈಗರ್ ಪ್ರಭಾಕರ್ ಒಂದೇ ಒಂದು ಡೈಲಾಗ್ ಸಿಗ್ತಾ ಇತ್ತು ಅವ್ರಿಗೆ. ಅವಾಗಲೇ ಸಿನಿಮಾ ಮಾಡೋರು. ಆಮೇಲೆ ಬರ್ತಾ ಹಿ ಡಿಡ್ ಆಸ್ ಅನ್ ಹೀರೋ, ಡೈರೆಕ್ಟರ್ ಎಲ್ಲ ಅದು ಅಂತ. ಟೈಗರ್ ಪ್ರಭಾಕರ್ಗೆ ಡಾಕ್ಟರ್ಸ್ ಬಗ್ಗೆ ಕೇಳಿದ್ರೆ ಏನು ಹೇಳ್ತಾರೆ? ಪ್ರಭಾಕರ್, ಈ ಫೈಟ್ ಮಾಡೋರು ನೀವು, ಡಾಕ್ಟರ್ ಬಗ್ಗೆ ಏನು ಹೇಳ್ತಾರೆ? ನಿಜವಾದ ಫೈಟ್ ಮಾಡೋರು ನಾವಲ್ಲ, ನಿಜವಾದ ಫೈಟ್ ಮಾಡೋರು ಪ್ರತಿಯೊಬ್ಬ ಡಾಕ್ಟ್ರು. ಯಾಕೆಂದ್ರೆ ನಾವು ಫೈಟ್ ಮಾಡಿ ಕಾಲು ಮುರಿತೀವಿ, ಕೈ ಮುರಿತೀವಿ. ಆದ್ರೆ ಡಾಕ್ಟರ್ಸ್ ಫೈಟ್ ಮಾಡೋದು ಜೀವ ಉಳಿಸೋಕೆ, ಕಾಲು ಉಳಿಸೋಕೆ, ಕಣ್ಣು ಉಳಿಸೋಕೆ. ಅದಕ್ಕೆ ಡಾಕ್ಟರ್ಸ್ ಆರ್ ದ ರಿಯಲ್ ಹೀರೋಸ್, ನಾವಲ್ಲ. ಆಮ್ ಐ ರೈಟ್? ಥ್ಯಾಂಕ್ ಯು, ಲವ್ ಯು. ಇಷ್ಟು ಜನ ಒಟ್ಟಿಗೆ ಚಪ್ಪಾಳೆ ತಟ್ಟಿದ್ರೆ ಇದಕ್ಕೆ ಈಕ್ವಲೆಂಟ್ ಇರೋದು ಒಂದು ಮ್ಯೂಸಿಕ್ ಅಂದ್ರೆ ಗುರುಕಿರಣ್ ಮ್ಯೂಸಿಕ್ ಅಷ್ಟೇ. ಯಾಕಂದ್ರೆ ಹೆವಿ ಮ್ಯೂಸಿಕ್ ಅಲ್ಲಿ ಗುರುಕಿರಣ್ ತಮ್ಮನ್ನ ರನ್ಸ್ಲಿದ್ದಾರೆ ಇವತ್ತು. ನನಗೆ ನಿಜವಾಗ್ಲೂ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವರೇ ಕರ್ಸಿದ್ದು ನನಗೆ, ಅದಕ್ಕೆ ಹೇಳ್ತಾ ಇರೋದು. ಆಮೇಲೆ ಏನು ಅಂದ್ರೆ ಅದ್ಭುತವಾದ ಸಂಗೀತ ನಿರ್ದೇಶಕ, ಅದ್ಭುತವಾದ, ಎಲ್ಲರಿಗೂ ಗೊತ್ತಿದೆ ಅದು. ಬಟ್ ಇನ್ನೊಂದೇನು ಗೊತ್ತಾ ಗುರುಕಿರಣ್? ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಇಲ್ಲ, ವಿಷ್ಣುವರ್ಧನ್ ಅವರ ಧ್ವನಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ವಿ. ಸಾಹಸ ಸಿಂಹ ವಿಷ್ಣುವರ್ಧನ್. ಹೇಯ್, ಒಂದು ಮಾತು ಮಾತ್ರ ನಿಜ, ಕನ್ನಡದ ಭಾಷೆಗಾಗ್ಲಿ, ಕರ್ನಾಟಕದ ಗಡಿಗಾಗ್ಲಿ, ಕರ್ನಾಟಕದ ಜನಕ್ಕಾಗ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕರ್ನಾಟಕದ ಪ್ರತಿಯೊಂದು ಯುವಕನು ಒಂದು ಸಿಂಹ ಆಗ್ಬಿಡ್ತಾನೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಥ್ಯಾಂಕ್ ಯು. ತರ ಬಂತಲ್ಲ, ಅದು ಕೂಡ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಕೊಡುಗೆ ಮಾತ್ರವಲ್ಲ, ಇಡೀ ವಿಶ್ವದ ಚಿತ್ರರಂಗಕ್ಕೆ ಒಂದು ಕೊಡುಗೆ ಅಲ್ವಾ? ಇಷ್ಟೆಲ್ಲ ಮಾತಾಡಬೇಕಾದ್ರೆ ಎಲ್ಲೋದ್ರಪ್ಪ ನಮ್ಮ ರಾಜ್ಕುಮಾರ್ ಅಂತ ನೀವು ಯೋಚನೆ ಮಾಡಬಹುದು. ನಿಮ್ಮ ರಾಜ್ಕುಮಾರ ಇಲ್ಲಿ 6 ಕೋಟಿ ಅಭಿಮಾನಿ ದೇವರುಗಳಲ್ಲಿದ್ದಾರು. ಅದಕ್ಕಿಂತ ದೊಡ್ಡ ಸ್ವರ್ಗ ಇನ್ಯಾವುದಿದೆ ಅಲ್ವಾ? ಈ ದಾದಾ ಸಾಹೇಬ್ ಫಾಲ್ಕೆ ಕರ್ನಾಟಕ ರತ್ನ, ಇದೆಲ್ಲದಕ್ಕಿಂತ ಬಹಳ ದೊಡ್ಡ ಪ್ರಶಸ್ತಿ ಇದೆ, ಬಹಳ ದೊಡ್ಡ ಪ್ರಶಸ್ತಿ. ಅದು ಯಾವುದು ಅಂದ್ರೆ ನಿಮ್ಗಳ ಹೃದಯದಲ್ಲಿ ನನಗೊಂದು ಜಾಗ ಕೊಟ್ಟಿದ್ದೀರಲ್ಲ. ಎಷ್ಟು ಜನ್ಮ ಎತ್ತಿದ್ರು ಆ ಋಣ ತೀರ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಲವ್ ಯು. ಒಂದು ಏನು ಅಂದ್ರೆ ದಾನಿ, ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ದಾನ ಮಾಡ್ಬಿಟ್ಟಾರೆ. ಒಬ್ರಿಗೆ ದಾನ ಮಾಡಿದ್ರು, ಗಂಡ ಹೆಂಡತಿಗೆ ಅವ್ರ ಮನೆ ಕಟ್ಟಕ್ಕೆ ಇಟ್ಟಿರೋ ದುಡ್ಡನ್ನ ಹಂಗೇನೆ ಕೊಟ್ಬಿಟ್ರು, 35 ಲಕ್ಷ. ರೆಬೆಲ್ ಸ್ಟಾರ್ ಅಂಬರೀಷ್ ಅವರು. ಆದರೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಕ್ಯಾನ್ಸರ್ ಇರಲಿಲ್ಲ ಅವರಿಬ್ಬರಿಗೂ ಅಂತ. ಆದರೆ ಖುಷಿ ಪಟ್ಟಿದ್ದು ಅಂಬರೀಷ್ ಏನಂದ್ರೆ, ಸದ್ಯ ಅವ್ರಿಗೆ ಕ್ಯಾನ್ಸರ್ ಇಲ್ವಲ್ಲ, ಚೆನ್ನಾಗಿದ್ದಾರಲ್ಲ, ಬಿಡಿ ಒಳ್ಳೇದಾಗ್ಲಿ ಅಂದ್ರೆ ಹೊರತು ಕೋಪ ಮಾಡ್ಕೊಳ್ಳಿಲ್ಲ ಅಂತ ಮಹಾನ್ ವ್ಯಕ್ತಿ, ರೆಬೆಲ್ ಸ್ಟಾರ್, ಮಂಡ್ಯದ ಗಂಡು ಅಂಬರೀಷ್. ಆದ್ರೆ ಈ ದೇಶ ನಮ್ಮದು, ಈ ಜನ ನಮ್ಮವರು ಅಂದ ಮೇಲೆ ಇಲ್ಲಿ ನಡೀತಾ ಇರೋದೆಲ್ಲ ನಮ್ಮವ್ರಿಂದಲೇ. ನಮ್ಮವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಆಗಲೇ ಈ ದೇಶ ಉದ್ಧಾರ ಆಗೋದು. ರಾಜಕೀಯ ಆಗಿರ್ಲಿ, ಸಿನಿಮಾ ಆಗಿರ್ಲಿ, ಜನಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಎಸ್, ಇವತ್ತು ಹೀರೋ ಇದ್ದಾರೆ ಅಂದ್ರೆ ಪ್ರಣಯ ರಾಜ ಶ್ರೀನಾಥ್ ಆ್ಯಂಡ್ ನಮ್ಮ ರವಿಚಂದ್ರನ್ ಅಂತ. ಪ್ರಣಯ ರಾಜ ಶ್ರೀನಾಥ್ ಟೋಟಲ್ ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಲ್ಲ. ಬನ್ನಿಮ್ಮ, ಒಂದ್ ಮಾತ್ರ ನಿಜ, ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬಿಡ್ಬೋದು, ಆದ್ರೆ ಸಂಸಾರ ಮಾಡೋದೇ ಕಷ್ಟ ಇರೋದು. ಎಲ್ಲ ಬಿಟ್ಬಿಟ್ರೆ ಸನ್ಯಾಸಿ ಆಗ್ತಾನೆ, ಆದ್ರೆ ಸಂಸಾರ ಮಾಡ್ಬೇಕಾದ್ರೆ ಹೆಂಡತಿ ಅನ್ನೋದು ಮಾತ್ರ ಅಲ್ಲ, ಇಡೀ ಮಂತನ ಒಟ್ಟಿಗೆ ಸೇರುತ್ತೆ. ಗಂಡ ಹೆಂಡತಿ ಇಬ್ರು ಕೂತಿದ್ದಾರೆ,
ಬಹಳ ಹೊತ್ತಿಂದ ಒಬ್ಬರ ಮುಖ ನೋಡ್ಕೊಂಡು ಒಬ್ರು ನಗ್ತಾನೆ ಇದ್ದಾರೆ ಅಂದ್ರೆ ಅನುಮಾನ ಪಡಿ ಅವ್ರ ಗಂಡ ಹೆಂಡತಿ ಅಲ್ಲ. ಆಗಾಗ ಜಗಳ ಆಡ್ತಾ ಇದ್ರೆ ಮಾತ್ರ ಗಂಡ ಹೆಂಡತಿ. ಸಂಸಾರ ಅಂದ್ರೆ ಹಾಗೆ ಕಂದ. ನೋಡ ಅವನಿಗೇನು ಹೇಳ್ತಾನೆ ಅಂತ ನಿನಗೆ ಅರ್ಥ ಆಗಲ್ಲ. ಮದುವೆ ಅನ್ನೋದು ಆಗ್ಬೇಕು, ಆದ್ರೆ ಅವನ್ನೆಲ್ಲ ಹತ್ರ ಸೇರಿಸ್ಕೊಂಡ್ಬರ್ಬೇಕಯ್ಯ. ಅಯ್ಯೋ ನಿನಗೆ ಯಾವ ವಿಷಯ ನೇರವಾಗಿ ಇರೋಂಗಿಲ್ಲಪ್ಪ. ಈ ತರ ವೆರಿ ಪೆಕ್ಯುಲರ್